ನೋಡಿ, ಈ ಸುಟ್ಕೇಸನ್ನು ಸಾಗರ್ ಮನೆಯವರಿಗೆ ತೆಗೆದುಕೊಂಡು ಬಂದ್ರೆ ನಿನಗೆ ಎಷ್ಟು ಬೇಕೋ ಅಷ್ಟು ಕೂಲಿ ಕೊಡ್ತೀನಿ. ಓಕೆ ಮೇಡಮ್. ನೀವು ವಿಶಾಲ್ ಅಲ್ವಾ? ಹೌದು ರೇಖಾ, ನಾನು ವಿಶಾಲ್. ಸಾರಿ ವಿಶಾಲ್, ನಾನು ಯಾರೋ ಒಬ್ಬ ಹವಾಮಾನ ತಿಳ್ಕೊಂಡು ಈ ರೀತಿ ಮಾತನಾಡ್ಬಿಟ್ಟೆ. ಐ ಆಮ್ ರಿಯಲಿ ಸೋ ಸಾರಿ. ಇಲ್ಲ ರೇಖಾ, ನಾನೊಬ್ಬ ಹಮಾಲ. ನೀವು ತಮಾಷೆ ಮಾಡ್ತಾ ಇಲ್ಲ ತಾನೆ? ನೋ ಗಾಡ್ ಪ್ರಾಮಿಸ್, ಸತ್ಯವಾಗಿ ಹೇಳುತ್ತೇನೆ, ನಾನೊಬ್ಬ ಹಮಾಲ. ವಿಶಾಲ್, ನೀನು ಎಮ್ಮೆ ಓದಿದೀಯಾ, ಆದ್ರೆ ಈ ರೀತಿ ಹಮಾಲ್ತನ ಮಾಡೋದು ಸರಿಯಲ್ಲ. ನೀನು ನೌಕರಿ ಬಿಟ್ಟು ಈ ಹಮಾಲಿ ಮಾಡ್ತಾ ಇರುವೆಯಾ? ಏನು ಮಾಡೋದು ರೇಖಾ, ನೌಕರಿಗಾಗಿ ಎಷ್ಟೆಷ್ಟು ಅಲೆದಾಡಿ ಲಂಚ ಕೊಡುವಷ್ಟು ಶಕ್ತಿ ನಮ್ಮ ಹತ್ತಿರ ಇಲ್ಲ. ಹಾಗೆ ಪ್ರಾಣಿಗಾಗಿ ಅವರಿಗೆ ರೇಖಾ. ಇವತ್ತಿನಿಂದ ಈ ಹಮಲ್ತನವನ್ನು ಬಿಟ್ಬಿಡಿ. ಯಾಕಂದ್ರೆ ಈಗಲೇ ಮನೆಗೆ ಹೋಗಿ ನಮ್ಮ ಅಣ್ಣನಿಗೆ ಹೇಳಿ ನಮ್ಮ ಫ್ಯಾಕ್ಟರಿಯಲ್ಲಿ ನಿಮ್ಗೊಂದು ಕೆಲಸ ಕೊಡುತ್ತೇನೆ. ಓಕೆ ತಾನೇ? ರೇಖಾ, ನೀನು ಅಷ್ಟು ಮಾಡಿದರೆ ನಮ್ಮ ಬಡತನವನ್ನು ಹರಿದು ಹೋಗಿ ನಾನೊಬ್ಬ ಮನುಷ್ಯನಾಗುತ್ತೇನೆ. ತಂಗಿಯ ಮತ್ತು ಮದುವೆಯನ್ನು ಅತಿ ಸಂಭ್ರಮದಿಂದ ಮಾಡುತ್ತೇನೆ. ದಯವಿಟ್ಟು ನನಗೆ. ಆಯ್ತು ವಿಶಾಲ್, ಖಂಡಿತವಾಗಿಯೂ ನಮ್ಮ ಅಣ್ಣನಿಗೆ ಇವತ್ತು ಹೋಗಿ ಎಲ್ಲ ವಿಷಯವನ್ನು ತಿಳಿಸ್ತೀನಿ. ಇವತ್ತೇ ಖಂಡಿತವಾಗಿಯೂ ನಿಮ್ಗೊಂದು ನೌಕರಿ ಸಹ ಕೊಡುತ್ತೀನಿ. ಅದೇಲಿ ಶಾಂತವಿಲ್ಲಿ 2 ದಿನದಿಂದ ಮೈಯಲ್ಲಿ ಆರಂಭವಿಲ್ಲದೆ ಮನೆಗೆ ಮಲೆಯಿರುತ್ತಾಳೆ. ಹೌದಾ? ಹಾಗಿದ್ರೆ ಈ ಹಣವನ್ನು ತೆಗೆದುಕೋ. ಈ ಹಣವನ್ನು ತೆಗೆದುಕೊಂಡು ಶಾಂತರ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬನ್ನಿ. ಬೇಡ ಲೆಕ್ಕ ಬೇಡ. ಸಂಜೆವರೆಗೆ ಕೂಲಿ ಮಾಡಿದರೆ ಹಣ ಸಿಗುತ್ತದೆ. ಸಾಯಂಕಾಲ ಮೆಡಿಸಿನ್ ತೆಗೆದುಕೊಂಡು ಹೋಗುತ್ತೇನೆ. ಪರವಾಗಿಲ್ಲ, ತೆಗೆದುಕೊಳ್ಳಿ. ಬೇಡ ಲೆಕ್ಕ, ನಿನಗೆ ತೊಂದರೆ. ವಿಶಾಲ್, ಇದರಲ್ಲಿ ತೊಂದರೆ ಏನು ಬಂತು? ಈ ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟಿದ್ದೇವೆ ಮೇಲೆ ಮನುಷ್ಯನಾಗಿ ಹುಟ್ಟಿ ಮತ್ತೊಬ್ಬರಿಗೆ ಸಹಾಯ ಮಾಡಬೇಕು ಅಂದಾಗಲೇ ಮನುಷ್ಯನಾಗಿ ಹುಟ್ಟಿದಕ್ಕೂ ನಮ್ಮ ಜನ್ಮ ಸಾರ್ಥಕವಾಗುತ್ತದೆ. ಅದು ಅಲ್ಲದೆ ಈ ಹಣವನ್ನು ತೆಗೆದುಕೊಳ್ಳೋದಕ್ಕೆ ನಿಮಗೆ ಸಂಕೋಚ ಅಂತಾದ್ರೆ ನಾಳೆ ನೀವು ನೌಕರಿಯನ್ನು ತೆಗೆದುಕೊಳ್ತೀರಾ. ಆ ನಂತರ 1ನೇ ತಿಂಗಳು ನಿಮ್ಗೆ ಸಂಬಳ ಬಂದ ತಕ್ಷಣವೇ ಈ ದುಡ್ಡು